ಯತ್ನಾಳ್ ಅವರು 2028ಕ್ಕೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 100% ಇದು ನೋಡಕತ್ರಿ. ನೀವು ಇವತ್ತು ಅನ್ಬೋದು ಹುಚ್ಚದಾನೆ, ತಲೆ ಕಟ್ಟಿದೆ. ನಿನ್ನೇನೋ ಹೇಳಿರೋದು ಏನು ಹೇಳೋರು, ನಿನ್ನೆ ಯತ್ನಾಳ್ ಏನೋ ಆಗೈತೆ ತಳೆ ಮತಿ ಬ್ರಹ್ಮಣಿ ಆಗೈತೆ ಯತ್ನಾಳಿಗೆ. ಇನ್ನೊಂದು ಇಲ್ಲ, ಅದು ಏನೋ ಐತದ. ಒಮ್ಮೆ ಮನುಷ್ಯ ಇದಾಗಿಬಿಡ್ತಾವೆ ನೋಡಿ. ಬಾಯಿಗೆ ತಲೆ ಆಕಿ ಪಾಪ ನಮ್ಮ ಲಕ್ಷ್ಮೀ ಅಕ್ಕ, ಆಕಿದು ಬಾಯಿ ಹೃದಯ ಎಲ್ಲೈತಿ ಯಾರಿಗೆ ಬರ್ತದೆ. ನಾ ಹಂಗಲ್ಲ, ನಾ ಹೇಳೋದು ಅದೇನೋ ಒಂದು ವರ್ಲ್ಡ್ ನೀವೇ ನಿಮ್ಮ ಚಾನಲ್ದಾಗ ಹೇಳಿರ್ ಕಾಣಿಸ್ತೈತಿ. ಏನಂತ ಹೇಳ್ಯಾರ, ಏನೋ ಒಂದು ಐತ್ರಿ, ಅದು ನನಗೆ ಬರಲಾಗೈತಿ ನಡ್ಬರ್ಕ. ಯಾಕೋ ಮೈಂಡು ಇದು ಆಗೈತಿ ಗೌಡಂದು ಅಂತೇಳಿ. ಮಾನಸಿಕ ಅಸ್ವಸ್ಥ, ಅದು ಸೀಮಿತ ಕಳ್ಕೊಂಡಾರೆ, ಹತಾಶೆ ಆಗ್ಯಾರೆ ಅವರು. ಹೆಂಗಾಯ್ತಪ್ಪ ಇನ್ನು ಮುಂದೆ ಹಂಗೆ ಜೋರ ತಲಾಕತ್ತಾರ, ಮುಗಿತಪ್ಪ ನಂದು ತತ್ತಾರ. ಯಾವುದಕ್ಕೂ ಕುಗ್ಗಲ್ಲ, ಹೋರಾಟ ಮುಂದುವರುತ್ತೆ. ನಾ ಏನು ತೊಗೊಂಡು ಬಂದೀನಿ ನಾನು. ಜನ ಇಲ್ಲಿ MLA ಮಾಡ್ಯಾರ, MLA ಆಗೀನಿ. MP ಮಾಡ್ಯಾರ, MP ಆಗೀನಿ. ವಾಜಪೇಯಿ ಪುಣ್ಯದಿಂದ ಮಂತ್ರಿ ಆಗೀನಿ. ಸೊ 2 ಸಲ ಲಗ ಸಲ ಬಿದ್ದೀನಿ. ಮತ್ತೆ MLC 2 ಸಲ ಮತ್ತೆ MLC. ಹಲವಾರು ನಾಯಕರು ಹೇಳ್ತಾರೆ ಯತ್ನಾಳ್ ಅವರು ಮಾತಾಡಿ ಈ ಪರಿಸ್ಥಿತಿ ಆಯಿತು. ಹಾಗಾದ್ರೆ ಯತ್ನಾಳ್ ಅವರ ವರಸೆ ಮತ್ತು ಮಾತು ಬದಲಾಗತ್ತಾ? 100ಕ್ಕೆ 100 ಬದಲಾವಣೆ ಆಗೋದು ನೋಡ್ರಿ. ಸಮಾಜ ಅಂದ ಮ್ಯಾಗ ಹೆಂಗೈತಿ ಅಂದ್ರೆ, ಹಿಂಗೆ ಸೆಟದು ಹೋದ್ರೆ ಮಗ ಸೆಟದು ಹೋಗ್ತಾನತ್ತಾರೆ, ಸ್ವಲ್ಪ ಹಿಂಗೆ ಬಗ್ಗೆ ಹೋದ್ರೆ ಮಗ ಡೂ ಆಗ್ಯಾನ ತತ್ತಾರೆ. ಅಲ್ಲಿಂದ ಭಾಳ ಮಾತಾಡಿದ್ರೆ ಅವನು ಭಯಂಕರ ಮಾತಾಡ್ತಾನೆ, ಅನಾಸಿನ ಸೊಳ್ಳೆ ಮಗ ಅತ್ತಾರ. ಮತ್ತು ಹೊಟ್ಟೆ ಮಾತಾಡಲಿ ಸೊಳ್ಳೆ ಮಗನ ಬಾಯಾಗ ಒಂದು ಮಾತು ಬರೋದಿಲ್ಲ. ಹೆಂಗಿರ್ಬೇಕು ಹೇಳ್ರಪ್ಪ ನಾವು ನಡ. ಒಟ್ಟು ಯತ್ನಾಳ್ ಬದಲಾಗಲ್ಲ. ನನ್ನದೇ ಆದಂಥ ಒಂದು ಇಡೀ ರಾಜ್ಯದಲ್ಲಿ ಒಂದು ಇದು ಜನರದ್ದು ಟ್ರೆಂಡ್ ಐತಿ. ಹೆಂಗಂದ್ರೆ ಪಾಪ ಮುದುಕಿರಿ ನಮ್ಮ ಗನ್ಮನೆಗೆ ಕೇಳ್ರಿ, ಎಲ್ಲರೂ ನಾವು ಹೋಟೆಲ್ದಾಗ ಚಹಾ ಕುಡ್ಲಕ್ಕದು ಈ ಹೋಗಿರ್ತೀನಿ ನಾ. ಬಿಜಾಪುರದಿಂದ ಬೆಂಗಳೂರು ನಾವು ಹೋಗಾಗ ಈ ಹಾದ್ಯಾಗ ಅಲ್ಲಿ ನಮ್ಮ ಇದ್ರಾಗ ಯಾವುದು ಪಾಕಶಾಲೆ, ಅದು ಯಾವುದು ಪುರೋಹಿತ ಹೋಟೆಲ್ಲ, ಅಲ್ಲೆಲ್ಲ ಊಟಕ್ಕೆ ಕೂತಾಗ ವಯಸ್ಸಾದ ಮುದುಕಂಬಿಕೆ ಬರ್ತಾರೆ. ನೀವು ಯತ್ನಾಳರಲ್ಲಿ ಹೌದ್ರಿಂದ ನೀವು ಹಿಂಗೆ ಇರಬೇಕು, ಏನೂ ಬದಲಾವಣೆ ಆಗಬಾರ್ದು, ಸರಿಯಾಗಿ ಮಾತಾಡ್ತೀರಿ. ನಿಮ್ಮದು ಯೂಟ್ಯೂಬ್ನಲ್ಲಿ ನಾವು ನೋಡಿ ಭಾಳ ಖುಷಿ ಪಡ್ತೀವಿ. ನಿಮ್ಮದು ಕೆಲವೊಂದು ಮಂದಿ ದೊಡ್ಡ ವಕೀಲರು ಹೇಳ್ತಾರೆ, ರಾತ್ರಿ ನಿಮ್ಮದು ಭಾಷಣ ಕೇಳಿ ನಾವು ಹಾಕೋತಿರುತ್ತೆ. ಮತ್ತು ಅಟ್ರೆ ಪಾಪ್ಯುಲರ್ ಅದೇನಿಲ್ಲ. ಆದರೆ ಮುಂದಿನ ದಿನಗಳು ಯತ್ನಾಳ್ ದಿನಗಳು ಅನ್ಬೋದು. ಮತ್ತು ಕೆಲವೊಂದು ಮಂದಿ ಮಹಾಭ್ರಷ್ಟತರ. ನಾವೊಬ್ಬ ಭಾಳ ಮಾತಾಡ್ತಾನಂತ ನನಗೆ ಅನ್ನಲ್ಲಕ್ಕ. ಅವ್ರಿಗೆ ನಾವು ಮಹಾಭ್ರಷ್ಟತಾರೆ ಅನ್ನೋದಿಲ್ಲಲ್ಲ, ಸಾಕು. ಇದು ಯತ್ನಾಳ್ ಅವರು ಮತ್ತು 2028ಕ್ಕೆ ನಾನೇ CM ಆಗಿ ಅಧಿಕಾರ ಸ್ವೀಕರಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ ಯಾವತ್ತೂ ನಾನು ಬದಲಾಗಲ್ಲ, ನನ್ನ ವರಸೆ ಬದಲಾಗಲ್ಲ, ನನ್ನ ಈ ಹೋರಾಟ ಇದ್ದದ್ದೇ ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.